ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ಪಟ್ಟಣದಲ್ಲಿ ಸೋಮವಾರ ಸಂಜೆ ಸುರಿದ ಭರ್ಜರಿ ಮಳೆಗೆ ಗುಬ್ಬಿ ಪಟ್ಟಣದ ಸೇರಿ ಸಂತೆ, ಎಪಿಎಂಸಿ ರಸ್ತೆ, ಮಾರ್ಕೆಟ್, ಬಸ್ ನಿಲ್ದಾಣ ಭಾರಿ ಮಳೆಯಿಂದ ನೀರಿನಿಂದ ಆವೃತವಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿದೆ. ಸೋಮವಾರ ಸಂಜೆ ತುಮಕೂರು, ಗುಬ್ಬಿ, ನಿಟ್ಟೂರು ಹಾಗೂ ಬಹುತೇಕ ಗ್ರಾಮಗಳಲ್ಲಿ ಭರ್ಜರಿ ಮಳೆಯಾಗಿದೆ. ಇತ್ತೀಚೆಗೆ ಮಳೆ ಇಲ್ಲದೆ ಸುಡು ಬಿಸಿಲು ಜಾಸ್ತಿಯಲ್ಲಿ ಇದ್ದ ರೈತರಿಗೆ ಮಳೆಯಿಂದ ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನ ಜಾನುವಾರುಗಳಿಗೆ ನೀರಿಲ್ಲದೆ ಅಡಿಕೆ ತೋಟಗಳು, ತೆಂಗಿನ ಗಿಡಗಳು ಒಣಗುವ ಪರಿಸ್ಥಿತಿಯಲ್ಲಿ ಇದ್ದ ರೈತರಿಗೆ ಭರಣೆ ಮಳೆ ಬಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಸಂಜೆ ಮೋಡ ಕವಿದ ವಾತಾವರಣದಿಂದ ಗುಬ್ಬಿ ಪಟ್ಟಣ ಸೇರಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಸುರಿದ ಮಳೆ ಸುಮಾರು 2 ತಾಸು ಬಿರುಸಾಗಿ ಸುರಿದ ಮಳೆಗೆ ಗುಬ್ಬಿ ಪಟ್ಟಣದ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಾರ್ವಜನಿಕರಿಗೆ ಬೈಕ್ ಸವಾರಿಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಗುಬ್ಬಿ ಪಟ್ಟಣದ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡು ಜನ ಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಗುಬ್ಬಿಯಲ್ಲಿ ಸೋಮವಾರ ಸಂತೆ ವ್ಯಾಪಾರಕ್ಕೆ ಮಳೆ ಬಂದು ವ್ಯಾಪಾರಸ್ಥರಿಗೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ಸಂಜೆ ಸುರಿದ ಮಳೆಯಿಂದಾಗಿ ಸಂತೆಗೆ ಬರ್ತಾ ಇದ್ದ ಗ್ರಾಹಕರು ಮಳೆಯಿಂದ ಸಂತೆಗೆ ಬರದೆ ವ್ಯಾಪಾರಿಗಳಿಗೆ ದೊಡ್ಡ ಪೆಟ್ಟು ನೀಡಿದೆ. ಮಳೆಯಿಂದ ರೈತ ಸಂತೆ ಕಡೆ ಮುಖ ಮಾಡಲಿಲ್ಲ. ಸುಮಾರು 2 ತಾಸು ಸುರಿದ ಮಳೆಯಿಂದ ಗುಬ್ಬಿಯಲ್ಲಿ ಮಳೆ ನೀರು ಹರಿದು ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ಕಳೆದ 3 ತಿಂಗಳಿನಿಂದ ನಡೆದಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಳೆ ನೀರು ಸುಗಮವಾಗಿ ಹರಿಯದೆ ಮಳೆ ನೀರು ರಸ್ತೆಯಲ್ಲಿ ಓಡಾಡುವ ವಾಹನಗಳಿಗೆ ಸಮಸ್ಯೆ ತಂದಿದೆ. ಸುಗಮ ಸಂಚಾರಕ್ಕೆ ಮಳೆ ನೀರು ಅಡ್ಡಿಯಾಗಿ ದ್ವಿಚಕ್ರ ವಾಹನ ಸವಾರಿಗೆ ತೀವ್ರ ಸಮಸ್ಯೆ ತಂದಿದೆ. ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ಸ್ಥಳೀಯ ಪಟ್ಟಣ ಪಂಚಾಯಿತಿ ತುರ್ತು ಕ್ರಮ ಕೈಗೊಳ್ಳದಿದ್ರೆ ಈ ಮಳೆಗಾಲದಲ್ಲಿ ಸಾರ್ವಜನಿಕರು ಸಾಕಷ್ಟು ಕಿರಿಕಿರಿ ಅನುಭವಿಸಬೇಕಾಗಿದೆ. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.